ಚಿತ್ರರಂಗಕ್ಕೆ ಮತ್ತೊಂದು ಶಾಕ್ ಅಂತಲೇ ಹೇಳ್ಬೋದು. ಅದು ನಟ ರಾಮ್‌ಕುಮಾರ್ ಅವ್ರಿಗೆ ನಿಜಕ್ಕೂ ಆಗಿರೋದು ಏನು ನೆನಪಾಗಿ ಉಳಿದಿರೋದು ಯಾಕೆ ಈಗ ನಮ್ಮ ಬಳಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಂದು ನಟ ರಾಮ್‌ಕುಮಾರ್ ಅವರು ಸಿನಿಮಾರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವ್ರು. ಸುಮಾರು 150 ಕಥೆಗೆ ಸಿನಿಮಾಗಳಲ್ಲಿ ಅಭಿನಯಿಸಿದಂಥವ್ರು. 1999ರಲ್ಲಿ ಅಭಿನಯಿಸಿದ ಸ್ನೇಹಲೋಕ ಸಿನಿಮಾನ ಅವ್ರ ಕೊನೆಯ ಸಿನಿಮಾನೂ ಸಹ ಆಗ್ತದೆ. ಇದಾದ ನಂತರ ಎಲ್ಲ ಸಿನಿಮಾಗಳು ಕಾಣಿಸ್ಕೊಳ್ಳಿಲ್ಲ. ಇವತ್ತಿಗೂ ಸಹ ಅವ್ರು ಯಾಕೆ ಸಿನಿಮಾದಿಂದ ದೂರ ಹೊಡೆದು ಅಂತ ಹೇಳಲಾಗದ. ಸದ್ಯ ಈಗ ಅವರು ಪ್ರೊಡಕ್ಷನ್ಸನ್ನು ನೋಡ್ಕೊಳ್ತಾರೆ. ವಜ್ರೇಶ್ವರಿ ಕಮೈನ್ಸನ್ನು ಇವತ್ತಿಗೂ ಸಹ ನೋಡ್ಕೊಳ್ತಿದ್ದಾರೆ. ಸಾಕಷ್ಟು ವೆಬ್ ಸೀರೀಸ್ಗಳಿಗೆ ಕೂಡ ನಿರ್ಮಾಣವನ್ನು ಕೂಡ ಮಾಡ್ತಿರೋಂಥದ್ದು. ಸ್ಕ್ರೀನಿಂದ ಇವತ್ತಿಗೂ ಸಹ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿರುವಂಥದ್ದು ತುಂಬಾ ವಿಶಿಷ್ಟ ಅಂತಲೂ ಕೂಡ ಹೇಳ್ಬೋದು. ಇನ್ನು ಹೀಗೆ ಇರಬೇಕಾದ್ರೆ ನಟ ರಾಮ್‌ಕುಮಾರ್ ಅವರು ಇದೀಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ನೆನಪಾಗಿ ಮಾತ್ರ ಉಳ್ಕೊಂಡಿದ್ದಾರೆ. ಆದರೆ 25 ವರ್ಷಗಳಿಂದ ಕೂಡ ಸಂಪೂರ್ಣ ದೂರ ಉಳಿದು ಉದ್ಯಮದ ಕಡೆ ಒಲವು ಕೊಟ್ಟರು. ಚಿತ್ರರಂಗ ಯಾಕಾಗಿ ಬಿಟ್ಟರು ಏನು ಎಂಬುದು ಇವತ್ತಿಗೂ ಕೂಡ ಎಲ್ಲೂ ಸಹ ತಿಳಿಸಲೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ನಟ ರಾಮ್‌ಕುಮಾರ್ ಅವರು ನಟನೆ ಆಗಿರ್ಬೋದು, ಅವರ ಅಭಿನಯ ಆಗಿರ್ಬೋದು, ಇವತ್ತಿಗೂ ಕೂಡ ಅಜರಾಮರ ಅಂತ ಹೇಳ್ಬೋದು. ಆಂಟಿ ಪ್ರಿನ್ಸ್ ಇರ್ಬೋದು, ಗೆಜ್ಜೆನಾದ ಇವೆಲ್ಲ ಒಳ್ಳೊಳ್ಳೆ ಬ್ರೇಕನ್ನು ತಂದು ಕೊಟ್ಟ